ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಣಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಇಂದು ಮಾನ್ವಿ ಪಟ್ಟಣದ ಪ್ರತಿಷ್ಠಿತ ಹೆಸರುವಾಸಿಯಾಗಿರ್ತಕ್ಕಂಥ ಕಂಪ್ಯೂಟರ್ ಸಂಸ್ಥೆ ಇಸ್ರೋ ಕಂಪ್ಯೂಟರ್ ಸಂಸ್ಥೆ. ಈ ಒಂದು ಕಂಪ್ಯೂಟರ್ ಸಂಸ್ಥೆಯಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗಗಳನ್ನು ಕೊಟ್ಟಿರತಕ್ಕಂಥ ಪ್ರತಿಷ್ಠಿತ ಕಂಪ್ಯೂಟರ್ ಸಂಸ್ಥೆಯಾಗಿದ್ದು, ಇಂದು ಯುವ ಸ್ಪಂದನ ಕೇಂದ್ರ ರಾಯಚೂರು ವತಿಯಿಂದ ಯುವಕರಿಗಾಗಿ ಯುವ ಸಬಲೀಕರಣ, ನೈತಿಕ ಮೌಲ್ಯ, ನೈತಿಕ ತತ್ವ, ಬದುಕಿನ ಜೀವನ ಹೇಗೆ ಎಂಬುದನ್ನು ಯುವ ಪ್ರವರ್ತಕರಾದ ಮೂಕಣ್ಣವರು ಕಾರ್ಯಕ್ರಮದಲ್ಲಿ ನಡೆಸಿಕೊಟ್ಟರು. ಯುವ ಸ್ಪಂದನ ಕೇಂದ್ರದಿಂದ ಇಂದಿನ ಯುವಶಕ್ತಿ ಯುವಕರಿಗೆ, ಯುವ ಸಮೂಹಕ್ಕೆ ತಮ್ಮ ಜೀವನದಲ್ಲಿ ಯಶಸ್ಸು, ಸಾಧನೆ, ಗುರಿ ತಲುಪಬೇಕಾದರೆ ಏನೆಲ್ಲ ಮಾರ್ಗೋಪಾಯಗಳು, ಏನೆಲ್ಲ ಚಟುವಟಿಕೆಗಳನ್ನು ನಾವು ನೋಡಬೇಕಂತಂದಾಗ ವಿಶೇಷವಾಗಿ ಸಂಬಂಧಗಳು, ಸುರಕ್ಷತೆ, ಮಾರ್ಗದರ್ಶನ, ಶಿಕ್ಷಣ, ಬೆಳವಣಿಗೆ, ಉತ್ತಮ ಆರೋಗ್ಯ, ಒಳ್ಳೆಯ ಭಾವನೆಗಳೊಂದಿಗೆ ನಾವು ಬದುಕಬೇಕಂತಕ್ಕಂಥ ಒಂದು ಕಾರ್ಯಾಗಾರ ಈ ಒಂದು ಶಿಬಿರದಲ್ಲಿ ನಡೆಯಿತು. ನಾವೆಲ್ಲ ಇವತ್ತು ಏನು ಮಾಡ್ತೀವಿ, ಶಾಲಾ ಕಾಲೇಜುಗಳಿಗೆಲ್ಲ ಹೋಗ್ತಾ ಇದ್ವಿ. ಶಾಲಾ ಕಾಲೇಜುಗಳಿಗೆ ಮಾಡಿ ಬಂದಿರ್ತಾರೆ, ಆಮೇಲೆ ಎಲ್ಲೋ ಹೋಗಿರ್ತಾರೆ, ಅವರೆಲ್ಲೋ ಪ್ರೇಮ ಇಂಥವ್ರಿಗೆಲ್ಲ ಸ್ನೇಹ ಹಾಕಿ ಹೋಗಿ ಬಲಿ ಆಗ್ತಾರ. ಆಮೇಲೆ ಮಧ್ಯೆ ಅವ್ರ ಏಜ್ ಆಗಿರಲ್ಲ, 18 ವರ್ಷ ಕ್ರಾಸ್ ಆಗಿರಲ್ಲ, ಅವ್ರು ಏನ್ ಮಾಡ್ತಾರ, ಮದುವೆ ಆಗಿ ಬೇರೆ ಕಡೆ ಸ್ಥಳಾಂತರ ಕಿಡ್ನಾಪ್ ಮಾಡೋಕೆ ಎಲ್ಲೋ ಹೋಗ್ಬಿಡ್ತಾರೆ. ಅವಾಗ ಎಚ್ಚರ ಆಗ್ತದೆ ಏನಂತ, ಮಗಳು ನಮಗೆ ಮೋಸ ಮಾಡಿದ್ದು, ಹೌದಾ, ನಮ್ ಮನ ಮರೆಯೋದಿದ್ದು, ಅದು ಹಂಗಾಗಿ ಅದೇ ಅದೊಂದು ಕರೆಕ್ಟ್. ಅದನ್ನ ಅಭ್ಯಾಸ ಮಾಡಿದವ್ರು ಯಾರು? ಅದಕ್ಕೆ ಅದರಿಂದ ಅವೇರ್ ಮಾಡ್ಬೇಕಂದ್ರೆ ನಾವೇನ್ ಮಾಡಬೇಕು, ಮಕ್ಕಳಿಗೆ ಕೈಯಲ್ಲಿ ಪೆನ್ನು ಪುಸ್ತಕ ಕೊಟ್ಟು ಅದನ್ನ ಅಭ್ಯಾಸ ಮಾಡ್ಬೇಕು ಅಂತ ಹೇಳ್ತೀವಿ. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಸಣ್ಣ ಮಕ್ಕಳು ಸ್ವಲ್ಪ ಅಳ್ತಾ ಇದ್ದ ಫೋನ್ ಕೊಟ್ಟು ನೋಡಿ ಚಿತ್ರ ಕೊಟ್ರೆ ಆ ಮಕ್ಕಳಿಗೆ ಹುಟ್ಟಿರ್ತಕ್ಕಂಥ 6-7 ವರ್ಷದ ಮಕ್ಕಳಿಗೆ 6-7 ವರ್ಷಗಳು ಅದು ಜಾಸ್ತಿ.